Good morning to all. Welcome to Syllable Academic English channel. I am Nagvani Anyway. In today's class, I am going to continue the explanation of the essay Harvard Nobel Prize Acceptance Speech by J.K. Rowling. This has been prescribed to the second year BA third semester course of the Bangalore North University under the NEP scheme under the topic listening skill. And in the last class, I had explained her preparation for the commencement speech. And in this class, I am going to explain one of the themes of her speech. One of the themes of her speech is the fear of failure. She explains how she had spent her time in the university. Now she recollects she had spent most of her time at the coffee bar writing stories. ಕಾಫಿ ಬಾರಲ್ಲಿ ಕತೆಗಳನ್ನ ಬರ್ಕೊಂಡು ಅವರು ಕಾಲ ಕಳೀತಾ ಇದ್ರು. ಲೆಸರ್ ಟೈಮ್ ಅಟ್ ಲೆಕ್ಚರ್ ಹಾಲಲ್ಲಿ ಕಡಿಮೆ ಸಮಯ ಕಳೀತಾ ಇದ್ರು. ಇನ್ ಎ ಡಿಸ್ಟಿಂಕ್ಟ್ ಲ್ಯಾಕ್ ಆಫ್ ಮೋಟಿವೇಶನ್ ಅಟ್ ಯೂನಿವರ್ಸಿಟಿ. ವೈ? ದೆರ್ ವಾಸ್ ನೋ ಮೋಟಿವೇಶನ್ ಫಾರ್ ದ ಸ್ಟೂಡೆಂಟ್ಸ್ ಟು ಕಾನ್ಸಂಟ್ರೇಟ್ ಫೋಕಸ್ ಆನ್ ಅಕಾಡೆಮಿಕಲ್ ಪರ್ಫಾರ್ಮೆನ್ಸಸ್. ದೆರ್ ಇಸ್ ದ ಲ್ಯಾಕ್ ಆಫ್ ಮೋಟಿವೇಶನ್ ಅಟ್ ಯೂನಿವರ್ಸಿಟಿ. ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದ ಕೊರತೆ ಇತ್ತು ಅಲ್ಲಿ. ಶಿ ಹ್ಯಾಡ್ ಎ ನ್ಯಾಕ್ ಫಾರ್ ಪಾಸಿಂಗ್ ದ ಎಕ್ಸಾಮ್ಸ್. ಅವರಿಗೆ ಹೀಗಿದ್ದರೂ ಕೂಡ ಶಿ ಹ್ಯಾಡ್ ಎ ನ್ಯಾಕ್ ಫಾರ್ ಪಾಸಿಂಗ್ ದ ಎಕ್ಸಾಮ್ಸ್. ಪರೀಕ್ಷೆಯನ್ನು ಬರೀಲಿಕ್ಕೆ ಆಕೆಗೆ ಅವ್ರದ್ದೇ ಆದ ನ್ಯಾಕ್ ಇತ್ತು. ಸೊ ಶಿ ಪಾಸ್ ದ ಎಕ್ಸಾಮ್. This had been the measure of success in her life and that of her peers for years. So, passing the examination, scoring the marks has been the measure of success in her life and that of her peers for so many years. ಪರೀಕ್ಷೆಯನ್ನು ಪಾಸ್ ಮಾಡೋದು, ಯಾರೆಷ್ಟು ನಂಬರ್ ತೆಗೆದ್ರು, ರ್ಯಾಂಕ್ ಬಂದ್ರ, ಫಸ್ಟ್ ಕ್ಲಾಸ್ ಬಂದ, ಸೆಕೆಂಡ್ ಕ್ಲಾಸ್ ಬಂದ್ರ, ಫೇಲ್ ಆದ್ರ, that was the measure of success of her and that of her peers. ಅವಳ ಸಮಾನ ವಯಸ್ಕರು ಮತ್ತು ಅವರ ನಡುವೆ ಯಾರು ಯಶಸ್ಸನ್ನು ಕಂಡುಕೊಂಡ್ರು ಜೀವನದಲ್ಲಿ ಅಂದರೆ ಎಕ್ಸಾಮಲ್ಲಿ ಪಾಸ್ ಆದವರು. ಎಕ್ಸಾಮಿನೇಷನಲ್ಲಿ ಪಾಸ್ ಆಗೋದು, ಎಕ್ಸಾಮಿನೇಷನಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ರ್ಯಾಂಕ್, ಡಿಸ್ಟಿಂಕ್ಷನ್, ಫೇಲ್, ಇದು ಮಾನದಂಡ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಯಶಸ್ಸನ್ನು ಅಳೀಲಿಕ್ಕೆ. ಹಾಗೆ ಈಕೆಯ ಜೀವನದಲ್ಲಿ ಕೂಡ ಅದನ್ನು ಮಾನದಂಡ ತಗೊಳ್ತಾರೆ. She does not suppose that those students have never known hardships or heartbreak because they are young, gifted and well educated. She doesn't suppose the students of Harvard University who are listening to her now, they had never known hardships. ಅವರಿಗೆ ಕಷ್ಟ ಗೊತ್ತಿಲ್ಲ, ಹಾರ್ಟ್ ಬ್ರೇಕ್, ಅವ್ರಿಗೆ ಯಾವತ್ತು ಹೃದಯ ಹೊಡೆದೋಗುವಂಥ ಘಟನೆಗಳು ಆಗಿಲ್ಲ. ಬಿಕಾಸ್ ದೇ ಆರ್ ಯಂಗ್, ಯಾಕೆಂದರೆ ಅವರೆಲ್ಲ ಚಿಕ್ಕ ವಯಸ್ಸಿನವರು. ದೇ ಆರ್ ಗಿಫ್ಟೆಡ್, ಎಲ್ಲ ಅವರು ಗಿಫ್ಟೆಡ್ ಅಂದರೆ ವರವನ್ನು ಪಡೆದವರು ಅಂತ, ಬ್ಲೆಸ್ಡ್ ಅಂತ. ಆ್ಯಂಡ್ ವೆಲ್ ಎಜುಕೇಟೆಡ್, ಹಾರ್ವರ್ಡಲ್ಲಿ ಬಂದು ಓದ್ತಾ ಇದ್ದಾರೆ. ವೆಲ್ ಎಜುಕೇಟೆಡ್, ಅವರು ಯಾವುದೇ ಕಷ್ಟಗಳನ್ನು ಅನುಭವಿಸಿಲ್ಲ. ಬಿಕಾಸ್ ದೇ ಆರ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಟ್ಯಾಲೆಂಟ್, ಪ್ರತಿಭಾವಂತರು ಆ್ಯಂಡ್ ಇಂಟೆಲಿಜೆನ್ಸ್ ನೆವರ್. ಆ ರೀತಿ ಈಕೆ ಅವ್ರ ಬಗ್ಗೆ ಅಂದ್ಕೊಳ್ಳಲ್ಲ. ಯಾಕೆ ಅಂದರೆ ಐ ಕೋಟ್ ಆ್ಯಂಡ್ ಅನ್ಕೋಟ್, ಟ್ಯಾಲೆಂಟ್ ಆ್ಯಂಡ್ ಇಂಟೆಲಿಜೆನ್ಸ್ ನೆವರ್ ಎಟ್ ಇನಾಕ್ಯುಲೇಟೆಡ್ ಎನಿ ಒನ್ ಅಗೇನ್ಸ್ಟ್ ದ ಕ್ಯಾಪ್ರೇಸ್ ಆಫ್ ದ ಫೇಟ್ಸ್. ಸೋ ಫಾರ್ ಟ್ಯಾಲೆಂಟ್ ಆ್ಯಂಡ್ ಇಂಟೆಲಿಜೆನ್ಸ್ ನೆವರ್ ಎಟ್ ಇನಾಕ್ಯುಲೇಟೆಡ್ ಎನಿ ಒನ್. ಯಾರಿಗೂ ಮತ್ತು ಟ್ಯಾಲೆಂಟ್ ಆ್ಯಂಡ್ ಇಂಟೆಲಿಜೆನ್ಸ್ ಇದರ ಇನಾಕ್ಯುಲೇಷನ್ ಇನ್ನೂ ಮಾಡಿಲ್ಲ. ಆ್ಯಂಡ್ ಎನಿ ಒನ್ ಅಗೇನ್ಸ್ಟ್ ದ ಕ್ಯಾಪ್ರೇಸ್ ಆಫ್ ದ ಫೇಟ್ಸ್. ಈ ಕ್ಯಾಪ್ರೇಸ್ ಆಫ್ ಫೇಟ್ಸ್, ಚೇಂಜಸ್ ಆಫ್ ಫೇಟ್ಸ್, ಹಣೆ ಬರಹ, ವಿಧಿ ಅಂತ ಹೇಳ್ತೀವಲ್ಲ, ಅದರ ವಿರುದ್ಧವಾಗಿ ಯಾರಿಗೂ ಕೂಡ ಇನಾಕ್ಯುಲೇಟ್ ಮಾಡಲಿಕ್ಕೆ ಟ್ಯಾಲೆಂಟ್ ಆ್ಯಂಡ್ ಇಂಟೆಲಿಜೆನ್ಸ್ನ ಇನ್ನೂ ಸಾಧ್ಯ ಆಗಿಲ್ಲ. She does not think for a moment that everyone there has enjoyed an, I quote and unquote, an existence of unruffled privilege and contentment. And ಒಂದು ಕ್ಷಣ ಕೂಡ ಇವರು ಯೋಚನೆ ಮಾಡೋದಿಲ್ಲ ಏನಂತ,
everyone there, every student there has enjoyed an existence of unruffled privilege and contentment. ಎಲ್ಲರೂ ಎಲ್ಲ ಬಗೆಯ ಅನುಕೂಲಗಳನ್ನು, ಕಂಟೆಂಟ್ಮೆಂಟ್, ಜೀವನದಲ್ಲಿ ತೃಪ್ತಿಯನ್ನು, ಅನುಕೂಲಗಳನ್ನು ಹೊಂದಿದ್ದಾರೆ ಅಂತ ಕೂಡ ಅವರು ಭಾವಿಸೋದಿಲ್ಲ, ಒಂದು ಕ್ಷಣ ಕೂಡ ಭಾವಿಸೋದಿಲ್ಲ. ಯಾಕೆಂದರೆ ಪ್ರತಿಭೆ ಯಾರ ಸೊತ್ತು ಅಲ್ಲ. ಆ್ಯಂಡ್ ದ fact that they are graduating from Harvard suggests that they are not very well acquainted. They are graduating from Harvard doesn't mean that they are not very well acquainted with failure. They are at Harvard University. That means in all the aspects of life they have been successful and they have never known failure ಅಂತ ಹೇಳಲಿಕ್ಕೂ ಆಗಲ್ಲ. They might be driven by a fear of failure quite as much as a desire for success. Yes, they might have the experience of the fear of failure as well as a desire of success. They are studying at Harvard doesn't mean that they know only the success. They have never failed in life. ಅವರಿಗೆ ವೈಫಲ್ಯದ ಪರಿಚಯವೇ ಇಲ್ಲ, ಜೀವನದಲ್ಲಿ ಬರೀ ಯಶಸ್ಸನ್ನು ಅವರು ಗಳಿಸ್ಕೊಂಡಿದ್ದಾರೆ ಅಂತಲೂ ಅಲ್ಲ. She suggests all of them to decide for themselves what constitutes failure. That's why she says, ನಿಮಗೆ ನಾನು ಹಾಗೆ ಭಾವಿಸೋದಿಲ್ಲ, ನೀವೆಲ್ಲ ಅನುಕೂಲಸ್ಥರು, ಎಲ್ಲ ಬಗೆಯ ಯಶಸ್ಸನ್ನೇ ಗಳಿಸ್ಕೊಂಡಿದ್ದೀರಿ, ನಿಮಗೆ ಬಡತನದ ಕಷ್ಟಗಳ ಪರಿಚಯ ಇಲ್ಲ, ಅದ್ಯಾವುದು ನಾನು ಅಂದ್ಕೊಳ್ಳಲ್ಲ. ಆ್ಯಂಡ್ ಆಲ್ ಆಫ್ ದೆಮ್ ಟು ಡಿಸೈಡ್ ಫಾರ್ themselves to what constitutes failure. ಫೇಲ್ಯೂರ್ ಅಂದರೆ ವೈಫಲ್ಯಕ್ಕೆ ಕಾರಣ ಏನು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ. ನಿಮಗೆ ಫೇಲ್ಯೂರ್ ಪರಿಚಯ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಫೇಲ್ಯೂರ್ ಪರಿಚಯ ಇರುತ್ತೆ. ಇಲ್ಲಿ ನಾನು ಹೇಳ್ತಿರೋದೇನು ಅಂತಂದರೆ, ಇವರು ಹೇಳ್ತಿರೋದೇನು ಅಂತಂದರೆ, ಟು ಡಿಸೈಡ್ ಫಾರ್ ದೆಮ್ಸೆಲ್ಸ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಫೇಲ್ಯೂರ್. ಇವರು ಇಷ್ಟೊತ್ತು ಹೇಳಿದ್ದ ಇಷ್ಟೇ ಅರ್ಥ. ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಮಾನದಂಡ ಯಾವುದು, ಎಲ್ಲರಿಗೂ ಇವರನ್ನು ಸೇರಿಸ್ಕೊಂಡು ಅಂದರೆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ, ಫೇಲ್ ಆದ್ರೆ, ರ್ಯಾಂಕ್ ಬಂದ್ರೆ, ಎಷ್ಟು ಮಾರ್ಕ್ಸ್ ಬಂದು, ಫಸ್ಟ್ ಕ್ಲಾಸ್ ಬಂದ್ರೆ, ಇದು ಒಂದು ಮಾನದಂಡ ಯಶಸ್ಸಿಗೆ. ಇಲ್ಲಿ ಹಾರ್ವರ್ಡಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಕ್ಸಸ್ ನೋಡಿದವರು, ಅನುಕೂಲಸ್ಥರು, ಆ ಥರ ಅವ್ರಿಗೆ ಫೇಲ್ಯೂರೇ ಆಗಿಲ್ಲ ಅಂತ ಇವ್ರು ಭಾವಿಸಲ್ಲ. ಅದು ಇವ್ರು ಏನು ಕರೆ ಕೊಡ್ತಿದ್ದಾರೆ ಅಂತಂದರೆ, ಯು ಡಿಸೈಡ್ ಫಾರ್ ಯುವರ್ ಸೆಲ್ಫ್ ವಾಟ್ ಕಾನ್ಸ್ಟಿಟ್ಯೂಟ್ ಫೇಲ್ಯೂರ್. ನಮ್ಮ ಜೀವನದಲ್ಲಿ ಗುರಿ ಸಾಧನೆಗೆ ಫೇಲ್ಯೂರ್, ವೈಫಲ್ಯಕ್ಕೆ ಕಾರಣ ಏನು ಅಂತ ಯಾರು ಡಿಸೈಡ್ ಮಾಡಬೇಕು? ನಾವೇ ಡಿಸೈಡ್ ಮಾಡಬೇಕು. ವಿಶ್ವವಿದ್ಯಾನಿಲಯ ಅಲ್ಲ, ತಂದೆ ತಾಯಿಗಳಲ್ಲ, ಸಮಾಜ ಅಲ್ಲ, ಅಥವಾ ಪರೀಕ್ಷೆಯನ್ನು ಮಾನದಂಡ ಅಲ್ಲ. ನಾವು ಡಿಸೈಡ್ ಮಾಡಬೇಕು ನಮ್ಮ ವೈಫಲ್ಯಕ್ಕೆ ಕಾರಣಗಳೇನು, ಮಾನದಂಡಗಳೇನು, ಯಶಸ್ಸಿಗೆ ವೈಫಲ್ಯಕ್ಕೆ ಇರತಕ್ಕಂಥ ಮಾನದಂಡಗಳೇನು ನಾವು ತೀರ್ಮಾನ ಮಾಡಬೇಕು. ದ ವರ್ಲ್ಡ್ ಈಗರ್ಲಿ ಗಿವ್ಸ್ ಎ ಸೆಟ್ ಆಫ್ ಕ್ರೈಟೀರಿಯಾ ಇಫ್ ಇಟ್ ಈಸ್ ಅಲೌಡ್. ನೀವು ಪ್ರಪಂಚಕ್ಕೆ ಬಿಟ್ಟರೆ ನಮ್ಮ ಜೀವನದ ವೈಫಲ್ಯಕ್ಕೆ ಪ್ರಪಂಚ ತುದಿಗಾಲಲ್ಲಿ ನಿಂತಿರುತ್ತೆ. ಈಗರ್ಲಿ ವೇಟಿಂಗ್ ಟು ಗಿವ್ ಎ ಸೆಟ್ ಆಫ್ ಕ್ರೈಟೀರಿಯಾ, ಮಾನದಂಡಗಳನ್ನು ಕೊಡಲಿಕ್ಕೆ ನಮ್ಮ ಫೇಲ್ಯೂರ್ಗೆ. ನೋಡಿ, ಅವಳು ಹಿಂಗೆ ಮಾಡಿದ್ಲು ಅದಕ್ಕೆ ಫೇಲ್ಯೂರ್ ಆದ್ಲು, ಅವಳು ಹಂಗೆ ಮಾಡಿದ್ಲು ಅದಕ್ಕೆ ಫೇಲ್ಯೂರ್, ಹಿಂಗೆ ಮಾಡಬೇಕಿತ್ತು, ಏನೇನೋ ಕೊಡ್ತಾ ಹೋಗ್ತಾರೆ ಅಡ್ಜೆಕ್ಟಿವ್ಸ್ನ. ದುರಹಂಕಾರ ಆಯ್ತಲ್ಲ, ಒಬಿಡಿಯನ್ಸ್ ಇಲ್ಲ, ಹಾಟ್ ಟೆಂಪರ್ಡ್, ಅಗ್ರೆಸಿವ್, ನೆಗ್ಲಿಜೆನ್ಸ್, ಇರೆಸ್ಪಾನ್ಸಿಬಲ್, ಏನು ದೇ ಗೋ ಆನ್ ಗಿವಿಂಗ್ ಸೆಟ್ ಆಫ್ ಕ್ರೈಟೀರಿಯಾ ಫಾರ್ ಯುವರ್ ಫೇಲ್ಯೂರ್. You don't allow the world to set a criteria for your failure. Who should set the criteria for your failure? You only know. ಇನ್ನೊಂದು ಲೇಖಕರು ಹೇಳ್ತಾರೆ, those who only know where the shoe know where it pinches ಅಂತ. ಶೂ ಹಾಕ್ಕೊಂಡಿರೋರಿಗೆ ಮಾತ್ರ ಗೊತ್ತು ಅದು ಎಲ್ಲಿ ಕಚ್ತಾ ಇದೆ ಅಂತ, ನೋಡೋರಿಗೆ ಗೊತ್ತಾಗಲ್ಲ. ಹಾಗೆ ಯಾವುದೇ ಒಂದು ಸಕ್ಸಸ್ ಫೇಲ್ಯೂರು ಅನುಭವಿಸೋರಿಗೆ ಗೊತ್ತು ಎಲ್ಲಿ ಫೇಲ್ಯೂರ್ ಆಗಿದೆ, ಯಾವ ಕ್ರೈಟೀರಿಯಾ ಫೇಲ್ಯೂರ್ ಆಯಿತು, ಯಾವ ಕ್ರೈಟೀರಿಯಾ ಇಟ್ಕೊಂಡು ನನ್ನ ಯಶಸ್ಸನ್ನು ಮತ್ತು ವೈಫಲ್ಯನ ಅಳಿಬೇಕು ಅಂತ. ಸೊ ಯು ಡೋಂಟ್ ಅಲೋ ದ ವರ್ಲ್ಡ್ ಟು ಸೆಟ್ ಎ ಕ್ರೈಟೀರಿಯಾ ಫಾರ್ ಯುವರ್ ಸಕ್ಸಸ್ ಆರ್ ಫೇಲ್ಯೂರ್. By any conventional measure, a mere 7 years after her graduation day, she had failed on an epic scale.
ನಿಜ ಹೇಳಬೇಕು ಅಂದರೆ ಆಫ್ಟರ್ ಹರ್ ಗ್ರ್ಯಾಜುಯೇಷನ್ ಡೇ ಶಿ ವಾಸ್ ಗ್ರ್ಯಾಜುಯೇಟೆಡ್. ಆ್ಯಂಡ್ ಇಫ್ ಯು ಟೇಕ್ ಕನ್ಸಿಡರ್ ಎನಿ ಕನ್ವೆನ್ಷನಲ್ ಮೆಷರ್, ಯಾವುದೇ ಸಾಂಪ್ರದಾಯಿಕವಾದಂಥ ಅಳತೆಗೋಲನ್ನು ಮಾನದಂಡವನ್ನು ತೆಗೆದುಕೊಂಡ್ರೆ ಎ ಮಿಯರ್ 7 years ಆಫ್ಟರ್ ಹರ್ ಗ್ರ್ಯಾಜುಯೇಷನ್, ಅವಳ ಗ್ರ್ಯಾಜುಯೇಷನ್ ನಂತರ ಕೇವಲ 7 ವರ್ಷಗಳಲ್ಲಿ ಶಿ ಹ್ಯಾಡ್ ಫೇಲ್ಡ್ ಆನ್ ಅನ್ ಎಪಿಕ್ ಸ್ಕೇಲ್. ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಅವಳು ಫೇಲ್ ಆಗಿದ್ಲು, ಅವ್ರು ಫೇಲ್ ಆಗಿದ್ದರು. ಸಮ್ಟೈಮ್ಸಲ್ಲಿ ಸಿಂಗ್ಯುಲರ್ ಬಂದುಬಿಡುತ್ತೆ, ಇಟ್ಸ್ ಹ್ಯಾಬಿಟ್ ಅಷ್ಟೇ, ಇನ್ನೇನಿಲ್ಲ. ಅವ್ರ ಬಗ್ಗೆ ಗೌರವ ಇಲ್ಲ ಅಂತಲ್ಲ, ಇಟ್ಸ್ ಜಸ್ಟ್ ಅನ್ ಹ್ಯಾಬಿಟ್ ಅಷ್ಟೇ. ಅನ್ ಎಕ್ಸೆಪ್ಷನಲಿ ಶಾರ್ಟ್ ಲಿವ್ಡ್ ಮ್ಯಾರೇಜ್ ಹ್ಯಾಡ್ ಇಂಪ್ಲೋಡೆಡ್. ಏನೇನಾಯಿತು? ಗ್ರ್ಯಾಜುಯೇಷನ್ ಆಯಿತು, ಶಿ ಗಾಟ್ ಮ್ಯಾರಿಡ್, ಎ ಡಾಟರ್, ಬಟ್ ದಟ್ ಮ್ಯಾರೇಜ್ ಹ್ಯಾಸ್ ಬಿನ್ ಎ ಫೇಲ್ಯೂರ್. ಇಟ್ ಫೆಲ್ ಡೌನ್, ಮುರಿದೋಯ್ತು, ಇಟ್ ಬ್ರೋಕ್ ಡೌನ್. And she was jobless. She lost her job. A lone parent. She lost one of her parents. ಒಂಟಿ ತಂದೆನೋ ತಾಯಿನೋ ಇದ್ದಾರೆ. And as far as it was possible to be in modern Britain with a single house, ಒಂದು ಮನೆ ಇದೆ ಅಷ್ಟೇ. ಮಾಡರ್ನ್ ಬ್ರಿಟನ್ನಲ್ಲಿ ಬದುಕೋದಕ್ಕೆ ಬಡವರು ಅಂತ ಪರಿಗಣಿಸೋದಕ್ಕೆ ಎಷ್ಟು ಮಟ್ಟದಲ್ಲಿದ್ದಾರೆ ಆ ಮಟ್ಟದಲ್ಲಿದೆ ಅವರ ಆದಾಯ. The fears of her parents and her own fears about herself had come true. Her parents had fears about her future life, that she may have to lead a life of poverty ಅಂತ, ಬಡತನದ ಬದುಕನ್ನು ಅನುಭವಿಸ್ಬೇಕಾಗತ್ತೆ ಅಂತ ತಂದೆ ತಾಯಿ ಏನು ಅಂದ್ಕೊಂಡಿದ್ರು. ಅವಳೇನು ಅಂದ್ಕೊಂಡಿದ್ಲು, ಬಡತನ ಆಗ್ಬಿಟ್ರೆ ಏನು ಮಾಡೋದು ಅಂತ. ಅದು ನಿಜ ಆಗ್ಬಿಡ್ತು. By every usual standard, she was the biggest failure. ಈ ಪ್ರಪಂಚ ಹೇಳುವಂಥ ಯಶಸ್ಸಿನ ಮಾನದಂಡ, ಸೋಲು ವೈಫಲ್ಯಗಳ ಮಾನದಂಡಗಳ ದೃಷ್ಟಿಯಲ್ಲಿ ನೋಡಿದ್ದಾರೆ, she was a total failure, biggest failure in the life. She does not tell them that failure is fun. ಇಲ್ಲಿ ಅವ್ರು ಏನು ಹೇಳ್ತಿರೋದೇನೋ, ಡೋಂಟ್ ಕನ್ಸಿಡರ್, ಐ ಆಮ್ ನಾಟ್ ಟೆಲ್ಲಿಂಗ್ ಯು ದಟ್ ಫೇಲ್ಯೂರ್ ಇಸ್ ಎ ಫನ್. ಸೋಲು ಯಶಸ್ಸಿನ ಮೆಟ್ಟಲು, ಸೋತವರು ಗೆಲ್ಲದೆ, ನಡೆಯುವ ಕಾಲು ಎಡುವುದೇ, ನಿಂತ ಕಾಲು ಎಡುವುದೇ, ಸೋಲು ಯಶಸ್ಸಿನ ಮೆಟ್ಟಲು, ಈ ರೀತಿ ಹೇಳ್ತಾ ಇಲ್ಲ. ಟ್ರೈ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಎಸ್, ದಟ್ಸ್ ದ ಓನ್ಲಿ ಪಾಸಿಟಿವ್ ಅಪ್ರೋಚ್. ಒಂದು ಸೋಲು ಒಂದೊಂದು ಸಾರಿ ಗೆಲುವಿಗೆ ಮೆಟ್ಲಾಗುತ್ತೆ. ಅದು ಸೋಲ್ತಾನೆ ಹೋಗೋದು ಜೀವನದ ಗುರಿ ಆಗಬಾರ್ದು. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಐ ಆಮ್ ನಾಟ್ ರೊಮ್ಯಾಂಟಿಸೈಸಿಂಗ್ ಫೇಲ್ಯೂರ್ ಹಿಯರ್ ಆಸ್ ಫನ್. ದಟ್ ಪೀರಿಯಡ್ ಆಫ್ ಅವರ್ ಲೈಫ್ ವಾಸ್ ಎ ಡಾರ್ಕ್ ಒನ್. ಸೋತಾಗ ಸಮಾಧಾನ ಮಾಡ್ಬೋದಷ್ಟೇ. ಡೋಂಟ್ ಬಿ ಅಪ್ಸೆಟ್, ದೇರ್ಸ್ ಒನ್ ಮೋರ್ ಅಟೆಂಪ್ಟ್, ಚೀರ್ ಅಪ್ ಅಂತ ಹೇಳ್ಬೋದು. ಆದರೆ ವಿ ಕೆನ್ ನಾಟ್ ಟೇಕ್ ಇಟ್ ಆಸ್ ಎ ಫನ್. ದಟ್ ಪೀರಿಯಡ್ ಆಫ್ ಹರ್ ಲೈಫ್ ವಾಸ್ ಎ ಡಾರ್ಕ್ ಒನ್. ಅವರ ಜೀವನದ ಆ ಒಂದು ಅವಧಿ, ಇಟ್ ವಾಸ್ ಎ ಪೀರಿಯಡ್ ಆಫ್ ಡಾರ್ಕ್ ಒನ್. ಆ್ಯಂಡ್ ಶಿ ಹ್ಯಾಡ್ ನೋ ಐಡಿಯಾ ದಟ್ ಶಿ ವುಡ್ ರೆಪ್ರೆಸೆಂಟ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಎ ಕೈಂಡ್ ಆಫ್ ಫೇರಿ ಟೇಲ್ resolution, really, as mentioned by the press. Now, if she consider her failure then, now what the press is mentioning about her everywhere, a kind of fairy tale resolution. Yes, she was totally failed. Now you see, she is on that august stage to receive Nobel Prize, and what the press call it, why, how could she become a successful, this much of successful one? A kind of fairy tale resolution. ಅಷ್ಟು ದೃಢ ನಿರ್ಧಾರ ಸಾಮಾನ್ಯರಿಗೆ ಬರಲ್ಲ. ಇಟ್ಸ್ ರಿಯಲಿ ಇಮ್ಯಾಜಿನರಿ ಫೇರಿ ಟೇಲ್ ರೆಸಲ್ಯೂಷನ್ she had. That's why she has become successful in her life, as mentioned by the press. She had no idea about how long it would be like, and any light at the end of it was a hope rather than a reality. But at that period of failure, she had no idea about how long it would be. ಎಷ್ಟು ದೀರ್ಘಕಾಲ ಅವಳು ಆ ಒಂದು ವೈಫಲ್ಯದಲ್ಲೇ ಜೀವನ ಕಳಿಬೇಕು. ಈಸ್ ದೇರ್ ಎನಿ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್? ಈಸ್ ದೇರ್ ಎನಿ ಲೈಟ್ ಅಟ್ ದ ಎಂಡ್ ಆಫ್ ಇಟ್ ವಾಸ್ ಎ ಹೋಪ್. ಅಲ್ಲೇನಾದ್ರು ಬೆಳಕಿದಿಂದ ಒಂದು ಹೋಪ್ ಆಗಿತ್ತಷ್ಟೇ, ರಾದರ್ ದೆನ್ ಎ ರಿಯಾಲಿಟಿ. ಎಸ್, ಮೋಡ, ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್, ನಮ್ಮ ಸಮಾಧಾನಕ್ಕೆ ಅಂದ್ಕೊಳ್ತೀವಿ. ಬಟ್ ವುಡ್ ಇಟ್ ಬಿ ಎ ರಿಯಾಲಿಟಿ? ವಿ ಕ್ಯಾನ್ ಹೋಪ್ ಫಾರ್ ದ ಬೆಸ್ಟ್,
ಬಟ್ ವಿ ಆರ್ ನಾಟ್ ಶೂರ್ ವಿಲ್ ಇಟ್ ಬಿ ಎ ರಿಯಾಲಿಟಿ ಇನ್ ವಾಸ್ತವ ಆಗುತ್ತಾ? ಹೌದು, ವಾಸ್ತವ ಮಾಡ್ಕೊಳ್ಳೋದು ಯಾರ ಕೈಲಿದೆ? ನಮ್ಮ ಕೈಲಿದೆ. ಎಲ್ಲಿ ಫೇಲ್ ಆಗಿದ್ದೀವಿ, ಯಾಕೆ ಫೇಲ್ ಆಗಿದ್ದೀವಿ, ನಾವು ನಮಗೆ ಗೊತ್ತಾದ ಹುಡುಕಬೇಕು ಕಾರಣನ. ಜಗತ್ತಿಗೆ ಬಿಡಬಾರ್ದು, ಜನರಿಗೆ ಬಿಡಬಾರ್ದು. ಜನ ಸಾರ ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಶಿ ಸ್ಪೀಕ್ಸ್ ಆಫ್ ಬೆನಿಫಿಟ್ಸ್ ಆಫ್ ಫೇಲ್ಯೂರ್ ಸಿಂಪ್ಲಿ ಬಿಕಾಸ್. ಯಾಕೆ? ವೈ ಶಿ ಹಸ್ ಟೇಕನ್ ಅಪ್ ದಿಸ್ ಟಾಪಿಕ್? ವೈ ಶಿ ಈಸ್ ಸ್ಪೀಕಿಂಗ್ ಆಫ್ ದ ಬೆನಿಫಿಟ್ಸ್ ಆಫ್ ಫೇಲ್ಯೂರ್? ಯಾಕೆ ಜೀವನದಲ್ಲಿ ನಾವು ಫೇಲ್ಯೂರ್ ಆಗಬೇಕು? ಫೇಲ್ಯೂರಲ್ಲಿ ಕೂಡ ಸಕ್ಸಸ್ಸಲ್ಲಷ್ಟೇ ಬೆನಿಫಿಟ್ಸ್ ಇಲ್ಲ, ಫೇಲ್ಯೂರಲ್ಲಿ ಕೂಡ ಬೆನಿಫಿಟ್ಸ್ ಇದೆ, ಲಾಭ ಇದೆ. ವೈಫಲ್ಯದಲ್ಲಿ ಕೂಡ ಲಾಭ ಇದೆ ಅಂತ ಯಾಕೆ ಹೇಳ್ತಿದ್ದಾರೆ ಇವರು? ಐ ಕೋಟ್ ಆ್ಯಂಡ್ ಅನ್ಕೋಟ್, ಫೇಲ್ಯೂರ್ ಮೀನ್ಟ್ ಎ ಸ್ಟ್ರಿಪ್ಪಿಂಗ್ ಅವೇ ಆಫ್ ದ ಇನ್ಎಸೆನ್ಷಿಯಲ್. ಫೇಲ್ಯೂರ್ ಅಂದರೆ, ವೈಫಲ್ಯ ಅಂದರೆ, ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಥಿಂಕ್ ಮಾಡಿದಾಗ ಟು ಬಿಕಮ್ ಸಕ್ಸಸ್ ವಾಟ್ ಯು ಡೂ? ಕಟ್ 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 ಯು ಗೋ ಆನ್ ಸ್ಟ್ರಿಪ್ಪಿಂಗ್ ಅವೇ ಆಫ್ ದ ಇನ್ಎಸೆನ್ಷಿಯಲ್. ನಿಮ್ಮ ಹಾದಿಯಲ್ಲಿ ಬರ್ತಾ ಇರ್ತಕ್ಕಂಥ ಇನ್ಎಸೆನ್ಷಿಯಲ್ ಥಿಂಗ್ಸ್ನ ಡಿಲೀಟ್ ಮಾಡ್ತಾ ಹೋಗ್ತೀರಾ. ದೆನ್ ಯು ಫೋಕಸ್ ಓನ್ಲಿ ಆನ್ ದ ಗೋಲ್, ಓನ್ಲಿ ದೆನ್ ಯು ವಿಲ್ ಬಿ ಸಕ್ಸಸ್. ಸೊ ಫೇಲ್ಯೂರ್ ಹ್ಯಾಸ್ ದಿಸ್ ಬೆನಿಫಿಟ್. ಶಿ ಸ್ಟಾಪ್ ಪ್ರಿಟೆಂಡಿಂಗ್ ಟು ಹರ್ಸೆಲ್ಫ್ ದಟ್ ಶಿ ವಾಸ್ ಎನಿಥಿಂಗ್ ಅದರ್ ದ್ಯಾನ್ ವಾಟ್ ಶಿ ವಾಸ್. ಎಸ್, ಅಲ್ಲಿವರೆಗೆ ಜನ ನೀನು ಇದಾಗ್ಬಿಡ್ತೀವಿ, ನಿನ್ನ ಈ ಥರ ಹೊಗಳ್ತಾ ಹೋಗ್ತಾರೆ. ಆ್ಯಂಡ್ ಶಿ ಸ್ಟಾಪ್ ಪ್ರಿಟೆಂಡಿಂಗ್ ಟು ಹರ್ಸೆಲ್ಫ್ ದಟ್ ಶಿ ವಾಸ್ ಎನಿಥಿಂಗ್ ಅದರ್ ದ್ಯಾನ್ ವಾಟ್ ಶಿ ವಾಸ್. Yes, she had so many things to do in her life. She was expected to be this, that from her parents, ಒಂದು ಕಾಲೇಜ್ ಅವರು, ಒಂದು ಯೂನಿವರ್ಸಿಟಿ ಅವರು, ಒಂದು ಸ್ಟೂಡೆಂಟ್ ಫ್ರೆಂಡ್ಸ್ ಒಂದು. ಬಟ್ she stopped pretending to herself that she was anything other than what she was. Yes, she stopped pretending that she was anything other than what she was, and began to direct all her energy into finishing the only work that mattered to her. What she wanted to become? She wanted to become a writer. So she began to focus her attention only on that. If she had really succeeded at anything else, she might never have found the determination to succeed in the one arena she believed she truly belonged. If she had really succeeded at anything else, instead of choosing this profession of a writer, which she wanted to become, if she had selected any other area, and if she had been succeeded in that arena, she might never have found a determination that where she truly belonged. ಇಲ್ಲಿ ಅವಳು ಇದು ಆಗಬೇಕಾಗಿತ್ತು, ಅವರು ಇದು ಆಗಲಿಕ್ಕೆ ಬೇಕಾದ ಡಿಟರ್ಮಿನೇಷನ್ ಬೇರೆ ಏರಿಯಾದಲ್ಲಿ ಏನಾದರೂ ಸಕ್ಸಸ್ ಆಗಿದ್ದರೆ ಖಂಡಿತ ಆಗೋಕ್ಕಾಗ್ತಿರ್ಲಿಲ್ಲ. ಶಿ ವಾಸ್ ಸೆಟ್ ಫ್ರೀ. ಒನ್ಸ್ ಶಿ ರಿಯಲೈಸ್ ದಿಸ್, ಶಿ ವಾಸ್ ಸೆಟ್ ಫ್ರೀ because her greatest fear had been realized. Now she has become free to focus on her aim, goal of her life. What she wanted to become? She wanted to become a writer. She has realized it. And why she had become a failure? Because she had set or tried to become so many other things which she really did not want to become. And now she is set free and her fear had been realized and she was still alive. Yes, ಈಗ ಆಕೆಯ ಭಯ ಅರ್ಥ ಆಯಿತು. ಏನಿದೆ ಜೀವನದಲ್ಲಿ ಈಗ ಅವಳಿಗೆ? ಶಿ ವಾಸ್ ಸ್ಟಿಲ್ ಅಲೈವ್, ಬದುಕಿದ್ದಾಳೆ. ಆ್ಯಂಡ್ ಶಿ ಸ್ಟಿಲ್ ಹ್ಯಾಡ್ ಎ ಡಾಟರ್ ಹೂಮ್ ಶಿ ಅಡೋರ್ಡ್. ಎಸ್, ಶಿ ಹ್ಯಾಸ್ ಎ ಡಾಟರ್, ಮಗಳಿದ್ದಾಳೆ. ಶಿ ಲವ್ಸ್ ಹರ್ ವೆರಿ ಮಚ್. ಶಿ ಹ್ಯಾಡ್ ಅನ್ ಓಲ್ಡ್ ಟೈಪ್ ರೈಟರ್. ಯಾವಾಗಲೂ ಅಷ್ಟೇ ಜೀವನದಲ್ಲಿ ಯಶಸ್ಸಿನ ವಿಚಾರಕ್ಕೆ ಬಂದಾಗ, ಬದುಕಿನ ರೀತಿ ನೀತಿ, ಬದುಕಿನ ಜೀವನ ಮಟ್ಟದ ವಿಚಾರಕ್ಕೆ ಬಂದಾಗ ನಾವು ನಮಗಿಂತ ಕೆಳಗಡೆ ಇದ್ದವರನ್ನು ನೋಡಬೇಕು. ಸಾಧನೆ ವಿಚಾರಕ್ಕೆ ಬಂದಾಗ ಮೇಲ್ಮಟ್ಟದಲ್ಲಿರೋರನ್ನು ನೋಡಬೇಕು. ಆದರೆ ಇತಿಮಿತಿಗಳ ವಿಚಾರಕ್ಕೆ ಬಂದಾಗ ವಿ ಶುಡ್ ಬಿ ಸ್ಯಾಟಿಸ್ಫೈಡ್ ದಟ್ ವಿ ಹ್ಯಾವ್ ದಿಸ್ ಮಚ್ ಬೈ ದ ಗ್ರೇಸ್ ಆಫ್ ಗಾಡ್. ಓ ಮೈ ಗಾಡ್, ಅವ್ರ ಥರ ಇದ್ದರೆ ನನಗೆ ಗತಿ ಏನಾಗ್ತಿತ್ತು, ಆ ಥರ ಯೋಚನೆ ಮಾಡಬೇಕು. ಎಸ್, ಶಿ ಹ್ಯಾಡ್ ನಾಟ್ ಲಾಸ್ಟ್ ಎನಿಥಿಂಗ್, ಎವ್ರಿಥಿಂಗ್. Still she had a daughter. She is alive, ಬದುಕಿದ್ದಾಳೆ. That's enough. And had an old typewriter. ಮನೇಲಿ ಒಂದು ಓಲ್ಡ್ ಟೈಪ್ರೈಟರ್ ಇದೆ. ಆ್ಯಂಡ್ ಎ ಬಿಗ್ ಐಡಿಯಾ. ಎಲ್ಲಕ್ಕಿಂತ ಹೆಚ್ಚಾಗಿ ಏನಿರಬೇಕು? ಬಿಗ್ ಐಡಿಯಾ, ಒರಿಜಿನಲ್ ಐಡಿಯಾ. ನೋ ಕಟ್ ಆ್ಯಂಡ್ ಪೇಸ್ಟ್,
no plagiarism. Original idea, that is a big idea she has nourished in her mind since she was in graduation. So rock bottom became the solid foundation on which she rebuilt her life. So now that rock bottom determination became the solid foundation. ಆ ಕಲ್ಲಿನ ಬಂಡೆಯಂತಹ ತಳಹದಿಯ ಮೇಲೆ she rebuilt her life. She might never fail on the scale she did, but some failure in life is inevitable. ಆಕೆಯ ಫೇಲ್ ಆಗಿದ್ದಾಳ ಜೀವನದಲ್ಲಿ ಆ ಒಂದು ಸ್ಕೇಲಲ್ಲಿ ಬಹುಶಃ ಫೇಲ್ ಆಗ್ತಿರ್ಲಿಲ್ಲ ಅವಳು ಮುಂಚೆನೇ ಫೋಕಸ್ ಮಾಡಿದರೆ. ಈ ಥರ ಕಾಲೇಜ್ ಡೇಸಲ್ಲೇ ಗುರಿಯನ್ನು ಹೊಂದಿದ್ರೆ ನೋಡಿ, ಕಾಲೇಜ್ ಆದ್ಮೇಲೆ ಯಾವಾಗ IAS ಏನಾಗ್ತೀರಂತ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಸುಮ್ಮನೆ ಬಂದಿದ್ದೀವಿ ಏನಾಗಬೇಕು ಅವ್ರು ಯಾರೋ ಪೊಲೀಸ್ ಆಗ್ತೀನಿ, ನಾನು ಪೊಲೀಸ್ ಆಗ್ತೀನಿ, ನಾನು ಪೊಲೀಸ್ ಏನಾಗ್ತೆ, ನಾನು IAS ಯಾರು ಹೇಳಿ ಟೀಚರ್ ಇನ್ಯಾರು ಹೇಳ್ತಾರೆ ಒಬ್ಬರು, ನಾನು ಈ ಬೆಂಚಲ್ಲಿ ಈ ಎಂಡಲ್ಲಿರೋರು ನಾನು ಲೆಕ್ಚರರ್ ಆಗ್ತೀನಿ, ಆ ಬೆಂಚರೆಲ್ಲ ಇಷ್ಟು ಲೆಕ್ಚರ್ ಆಗ್ತಾರೆ. ಹಿಂದಿನ ಬೆಂಚರ್ ಹೇಳ್ತಾರೆ ನೀನೇನಾಗ್ತೀಯ, ನಾನು KS ಆಫೀಸರ್ ಆಗ್ತೀನಿ, ಆ ಬೆಂಚರೆಲ್ಲ KS ಆಫೀಸರ್ ಆಗ್ತಾರೆ. ನೀನೇನಾಗ್ತೀಯ, ನಾನೇನೂ ಆಗಲ್ಲ, ಯಾಕೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿಲ್ಲ, ಗೊತ್ತಾಯ್ತಿಲ್ಲ. ಇದೆಲ್ಲ KS ಆಗಬೇಕಾ, ಕಾಲೇಜಲ್ಲಿ ಓದುವಾಗಲೇ ತೀರ್ಮಾನ ಮಾಡ್ಕೊಳ್ಳಿ, IAS ಆಗಬೇಕಾ ಅಲ್ಲೇ ತೀರ್ಮಾನ ಮಾಡ್ಕೊಳ್ಳಿ, ನಾಟ್ ಆಫ್ಟರ್ ದ ಕಂಪ್ಲೀಷನ್. ಇಫ್ ಶಿ ಹ್ಯಾಡ್ ಡಿಸೈಡೆಡ್ ಟು ಬಿಕಮ್ ಎ ರೈಟರ್ ದೆನ್ ಇಟ್ ಸೆಲ್ಫ್ ದಟ್ ಆ ಒಂದು ಗ್ರ್ಯಾಂಡ್ ಸ್ಕೇಲಲ್ಲಿ ಫೇಲ್ ಆದಲೆಲ್ಲ ಆ ರೀತಿ ಆಗ್ತಿರಲಿಲ್ಲ. ಇಟ್ ಈಸ್ ಬಟ್ ಲೇಟ್ ಈಸ್ ಬೆಟರ್ ದನ್ ನೆವರ್. ಲೇಟರ್ ಶಿ ರಿಯಲೈಸ್ಡ್ ವಾಟ್ ಶಿ ವಾಂಟೆಡ್ ಟು ಬಿಕಮ್ ಅಂತ. ಇಟ್ಸ್ ಇಂಪಾಸಿಬಲ್ ಟು ಲಿವ್ ವಿತೌಟ್ ಫೇಲಿಂಗ್. ಅದಕ್ಕೆ ಫೇಲ್ ಆದಳು. ಬಟ್ ಫೇಲ್ಯೂರ್ ಆಗಲೇಬಾರ್ದು ಅಂತ ಏನಿಲ್ಲ. ಫೇಲ್ಯೂರ್ ಈಸ್ ಇನ್ಎವಿಟೇಬಲ್. ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಪಡಿಬೇಕಂದ್ರೆ ಫೇಲ್ ಆಗಲೇಬೇಕು. ದಟ್ ಈಸ್ ಇನ್ಎವಿಟೇಬಲ್. ಯಾರು ಸಕ್ಸಸ್ಫುಲ್ ಪೀಪಲ್ನ ಕೇಳಿ ನೀವು, ಫೇಲ್ ಆದಮೇಲೆ ಅವ್ರು ಗೆದ್ದಿರ್ತಾರೆ, ಯಶಸ್ಸನ್ನು ಗಳಿಸಿರ್ತಾರೆ. ಇಟ್ ಈಸ್ ಇಂಪಾಸಿಬಲ್ ಟು ಲಿವ್ ವಿತೌಟ್ ಫೇಲಿಂಗ್ ಅಟ್ ಸಮಥಿಂಗ್. ಯಾವುದರಲ್ಲೂ ಫೇಲ್ ಆಗ್ದಲೇ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಅನ್ಲೆಸ್ ಒನ್ ಲೀವ್ ಸೊ ಕಾಶಿಯಸ್ಲಿ. ಯಾರು ಫೇಲ್ ಆಗಲ್ಲ, ಎಚ್ಚರಿಕೆಯಿಂದ ಅಯ್ಯೋ ನಾನು ಗಾಡಿ ಯಾಕೆ ಗಾಡಿ ಓಡಿಸಲ್ಲ, ಆಕ್ಸಿಡೆಂಟ್ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ, ಅದಕ್ಕೆ ಕಾಶಿಯಸ್ಲಿ ದಟ್ ಒನ್ ಮೈಟ್ ಆಸ್ ವೆಲ್ ನಾಟ್ ಹ್ಯಾವ್ ಲಿವ್ಡ್ ಅಟ್ ಆಲ್. ಇನ್ ದಟ್ ಕೇಸ್ ಒನ್ ಫೇಲ್ಸ್ ಬೈ ಡಿಫಾಲ್ಟ್. ಇದಾಗ್ಬಿಡುತ್ತೆ, ನಾನು ಅದು ಮಾಡಲ್ಲ, ಇಲ್ಲಪ್ಪ ನಾನು ಇಲ್ಲ ಹಂಗಾಗ್ಬಿಟ್ಟಿರ್ತಾರೆ, ಹಿಂಗಾಗ್ಬಿಟ್ರೆ ಸೊ ಅದವ್ರನ್ನ ಏನು ಕರೀತಾರೆ, ಅವ್ರು ಫೇಲೇ ಆಗಲ್ಲ ಜೀವನದಲ್ಲಿ. ಯಾಕೆಂದರೆ ದೇ ಹ್ಯಾವ್ ನಾಟ್ ಲಿವ್ಡ್ ದೇರ್ ಲೈಫ್. If one lives his aim of life, goal of life, lives the ambition of that life, passion of that life, the failure is inevitable. If they fail, ಅವರೇನಾದ್ರು ಫೇಲ್ ಆಗಿಬಿಟ್ರೆ they fail by default ಅಷ್ಟೇ. Failure gave her an inner security. ಫೇಲ್ಯೂರಿಂದ ಏನು ಅವ್ರಿಗೆ ಉಪಕಾರ ಆಯಿತು? It gave her an inner security that she had never attained by passing examination. ಆ ಪಾಸಿಂಗ್ ಎಕ್ಸಾಮಿನೇಷನ್, ಪರೀಕ್ಷೆಯನ್ನು ಪಾಸ್ ಮಾಡೋದ್ರಿಂದ ಅವರಿಗೆ ಸಿಗ್ತಿದ್ದಂಥ ಸೆಕ್ಯೂರಿಟಿ ಇತ್ತಲ್ಲ, ಅದಕ್ಕಿಂತ ಈ ಫೇಲ್ಯೂರಿಂದ ಶಿ ಎಕ್ಸ್ಪೀರಿಯನ್ಸ್ಡ್ ಎ ಸ್ಟ್ರಾಂಗ್ ಇನ್ನರ್ ಸೆಕ್ಯೂರಿಟಿ. ಅಟೈನ್ಡ್ ಬೈ ಪಾಸಿಂಗ್ ಎಕ್ಸಾಮಿನೇಷನ್, ಇಟ್ ಟಾಟ್ ಹರ್ ಥಿಂಗ್ಸ್ ಅಬೌಟ್ ಹರ್ ಸೆಲ್ಫ್ ದಟ್ ಶಿ ಕುಡ್ ಹ್ಯಾವ್ ಲರ್ನ್ಡ್ ನೋ ಅದರ್ ವೇ. ಹೌ ಶಿ ಕುಡ್ ಫೀಲ್ ಸೆಕ್ಯೂರ್ಡ್? ಇಟ್ ಟಾಟ್ ಹರ್ ಥಿಂಗ್ಸ್ ಅಬೌಟ್ ಹರ್ ಸೆಲ್ಫ್. It allowed her to think of herself. It taught her to think about herself, to learn about herself. What are my strengths? What are my weaknesses? ನಮ್ಮ NAC ಪ್ರೊಸೆಸ್ಸಲ್ಲಿ ನಾವು ಕರಿತೀವಿ ಅದನ್ನು SWOT ಅನಾಲಿಸಿಸ್ ಅಂತ. ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ಗೋಲ್ಸ್ ಏನಿತ್ತು, SWOT ಅನಾಲಿಸಿಸು. ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು, ಈ ಥರ ನಾವು ನಮ್ಮ ವೀಕ್ನೆಸ್ನ ಫಸ್ಟ್ ಏನಂತ ತಿಳ್ಕೊಂಡ್ರೆ, ಸ್ಟ್ರೆಂತ್ ವೀಕ್ನೆಸ್ ಅನಾಲಿಸಿಸ್ ಮಾಡಿದ್ರೆ ಆಗ ಗೊತ್ತಾಗತ್ತೆ ನಮ್ಮ ವೀಕ್ನೆಸ್ನ ಹೇಗೆ ಗೆಲ್ಲಬೇಕು ಅಂತ. ದಟ್ ಶಿ ಕುಡ್ ಹ್ಯಾವ್ ಲರ್ನ್ ನೋ ಅದರ್ ವೇ. ಅದರ್ವೈಸ್ ಶಿ ವುಡ್ ನಾಟ್ ಹ್ಯಾವ್ ಲರ್ನ್ಡ್ ಎನಿಥಿಂಗ್ ಅಬೌಟ್ ಹರ್ ಸೆಲ್ಫ್. ಶಿ ಡಿಸ್ಕವರ್ಡ್ ದಟ್ ಶಿ ಹ್ಯಾಡ್ ಎ ಸ್ಟ್ರಾಂಗ್ ವಿಲ್. ಏನು ಕಂಡುಕೊಂಡ್ಲು ಅವಳ ಬಗ್ಗೆ? ಶಿ ಡಿಸ್ಕವರ್ಡ್ ದಟ್ ಶಿ ಹ್ಯಾಡ್ ಎ ಸ್ಟ್ರಾಂಗ್ ವಿಲ್ ಪವರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಅಚೀವ್ಮೆಂಟ್ ಆಫ್ ಎನಿಥಿಂಗ್. ಆ್ಯಂಡ್ ಮೋರ್ ಡಿಸಿಪ್ಲಿನ್. ಬರೀ ವಿಲ್ ಪವರ್ ಇದ್ದರೆ ಆಗಲ್ಲ. ಕನ್ನಡದ ಹಾಡಿದೆಲ್ಲ, ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದ ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು,
ಕೆಚ್ಚದೆ ಇರಬೇಕೆಂದೇ. ಮೋರ್ ಡಿಸಿಪ್ಲಿನ್ ದ್ಯಾನ್ ಶಿ ಹ್ಯಾಡ್ ಸಸ್ಪೆಕ್ಟೆಡ್. ಬರೀ ಅಷ್ಟೇ ಅಲ್ಲ, ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ. ಸಾಧನೆ ಮಾಡಬೇಕು. ಅಯ್ಯೋ 10 ಗಂಟೆವರೆಗೂ ಆಯಿತು ಅಯ್ಯೋ ನಾಳೆಗೆ ಹೇಳ್ತೀನಿ, ಎಲ್ಲ ಪ್ಲ್ಯಾನ್ ಆಗೋಗಿದೆ, ನಾಡಿದ್ದು ಇವತ್ತೊಂಚೂರು ನಿದ್ದೆ ಮಾಡಿಬಿಡ್ತೀನಿ. ಅಲ್ಲ, ಡಿಸಿಪ್ಲಿನ್ ಇರಬೇಕು, ಶಿಸ್ತಿರಬೇಕು. ದೆನ್ ಶಿ ಹ್ಯಾಡ್ ಸಸ್ಪೆಕ್ಟೆಡ್ ಆ್ಯಂಡ್ ಆಲ್ಸೋ ದಟ್ ಶಿ ಹ್ಯಾಡ್ ಫ್ರೆಂಡ್ಸ್ ಹೂಸ್ ವ್ಯಾಲ್ಯೂ ವಾಸ್ ಟ್ರೂಲಿ ಅಬೌವ್ ದ ಪ್ರೈಸ್ ಆಫ್ ರೂಬೀಸ್. ನೋಡಿ, ಅಷ್ಟೇ ಅಲ್ಲ, ಯಶಸ್ಸಿಗೆ ಶಿ ಹ್ಯಾಡ್ ಗುಡ್ ಫ್ರೆಂಡ್ಸ್ ಹೂಸ್ ವ್ಯಾಲ್ಯೂ, ಅವ್ರು ಎಷ್ಟು ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಇವರು ಆ ಮಟ್ಟದ ಒಳ್ಳೆ ಫ್ರೆಂಡ್ಸ್ ಇದ್ದರು. ಟ್ರೂಲಿ ಅಬೌವ್ ದ ಪ್ರೈಸ್ ಆಫ್ ರೂಬೀಸ್, ಆ ರೂಬಿಗಿಂತ ಹೆಚ್ಚಿನ ಬೆಲೆ ಬಾಳುವಂಥ, ಆ ಮುತ್ತು ರತ್ನಕ್ಕಿಂತ ರೂಬಿಗಿಂತ ಬೆಲೆ ಬಾಳುವಂಥ ಒಂದು ಅಷ್ಟೇ ಬೆಲೆ ಬಾಳುವ ಸಮನಾದ ಸ್ನೇಹಿತರಿದ್ದರು. ಐ ಕೋಟ್ ಆ್ಯಂಡ್ ಅನ್ಕೋಟ್, ದ ನಾಲೆಡ್ಜ್ ದಟ್ ಯು ಹ್ಯಾವ್ ಎಮರ್ಜ್ಡ್ ವೈಸರ್ ಆ್ಯಂಡ್ ಸ್ಟ್ರಾಂಗರ್ ಫ್ರಮ್ ಸೆಟ್ ಬ್ಯಾಕ್ಸ್ ಮೀನ್ಸ್ ದಟ್ ಯು ಆರ್, ಎಸ್, ನೀವು ಗಳಿಸುವಂಥ ಜ್ಞಾನ ಇದೆಯಲ್ಲ, ಯಾವುದರಿಂದ? ಎಮರ್ಜೆಡ್, ದಟ್ ಯು ಹ್ಯಾವ್ ದ ನಾಲೆಡ್ಜ್ ದಟ್ ಯು ಹ್ಯಾವ್ ಎಮರ್ಜ್ಡ್ ವೈಸರ್ ಆ್ಯಂಡ್ ಸ್ಟ್ರಾಂಗರ್ ಫ್ರಮ್ ಸೆಟ್ ಬ್ಯಾಕ್ಸ್. ನಿಮ್ಮ ವೈಫಲ್ಯಗಳಿಂದ, ಹಿನ್ನಡೆಯಿಂದ ನೀವು ಗಳಿಸ್ತಿರಲ್ಲ ಜ್ಞಾನ, ವೈಸರ್ ಆ್ಯಂಡ್ ಸ್ಟ್ರಾಂಗರ್. ಆ ಜ್ಞಾನ ಹೆಚ್ಚು ವಿವೇಚನೆಯಿಂದ ಕೂಡಿರುತ್ತೆ, ಸ್ಟ್ರಾಂಗರ್ ಹೆಚ್ಚು ಶಕ್ತಿಯುತವಾಗಿರುತ್ತೆ. ದಟ್ ಯು ಆರ್ ಎವರ್ ಆಫ್ಟರ್ ಸೆಕ್ಯೂರ್ ಇನ್ ಯುವರ್ ಎಬಿಲಿಟಿ ಟು ಸರ್ವೈವ್ ಆ್ಯಂಡ್ that your setbacks means that you are, ಅದರ ಅರ್ಥ ಏನಂದರೆ ದಟ್ ಯು ಆರ್ ಎವರ್ ಆಫ್ಟರ್ ಸೆಕ್ಯೂರ್ಡ್ ಇನ್ ಯುವರ್ ಎಬಿಲಿಟಿ, ನಿಮ್ಮ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಅರ್ಥ. ಟು ಸರ್ವೈವಲ್ ಆಫ್ ದ ಫಿಟೆಸ್ಟ್, ಟು ಸರ್ವೈವ್ ಎನಿ ಹೌ. ಯು ವಿಲ್ ನೆವರ್ ಟ್ರೂಲಿ ನೋ ಯುವರ್ ಸೆಲ್ಫ್ ಆರ್ ದ ಸ್ಟ್ರೆಂತ್ ಆಫ್ ಯುವರ್ ರಿಲೇಷನ್ಶಿಪ್ಸ್ until both have been tested by adversity. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಯುವರ್ ಸೆಟ್ ಬ್ಯಾಕ್ಸ್ ವಿಲ್ ಹೆಲ್ಪ್ ಯು. ಯು ವಿಲ್ ನೆವರ್ ಟ್ರೂಲಿ ನೋ ಯುವರ್ ಸೆಲ್ಫ್, ವಾಟ್ ಯು ಆರ್ ಅಂತ ನಿಮಗೆ ಗೊತ್ತಿರಲ್ಲ. ಅದು ಸ್ಟ್ರೆಂತ್ ಆಫ್ ಯುವರ್ ರಿಲೇಷನ್ಶಿಪ್ಸ್, ನಿಮ್ಮ ಸಂಬಂಧಗಳ, ನಿಮ್ಮ ಸ್ನೇಹಿತರ ಅಥವಾ ಇನ್ಯಾವುದೋ ಸಂಬಂಧಗಳ ಗಟ್ಟಿತನ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಒಂದು ಸಾರಿ ಕಷ್ಟ ಬರಬೇಕು, ಫೇಲ್ಯೂರ್ ಆಗಬೇಕು. ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಚೆನ್ನಾಗಿ ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ದೇವ್ರು ನೆನೆಸ್ಕೊತೀವಿ. ಕಷ್ಟ ಬಂದಾಗಲೇ ಎಲ್ಲರ ನಮಗೆ ಗಟ್ಟಿತನ, ಎಲ್ಲರ ಬಂಡವಾಳ ಗೊತ್ತಾಗೋದು ಅಂತ. ನೆಂಟರೋ ಗಂಟು ಕಳ್ಳರೋ ಅಂತ ಇನ್ನೊಂದು ಗಾದೆ, ಹಣ ಇದ್ದಾಗ ಊರೆಲ್ಲ ನೆಂಟರು ಅಂತ ಇನ್ನೊಂದು ಮಾತು ಹೇಳ್ತಾರೆ. ಹಾಗೆ ಸೊ ನಮ್ಮ ಕೈ ನಡೆಯುವಾಗ ಊರೆಲ್ಲ ನೆಂಟರು, ಕೈ ಖಾಲಿ ಆದಾಗ ಯಾರೂ ಇಲ್ಲ. ಹಾಗೆ ಸೊ ನಮಗೆ ನಮ್ಮ ಸಂಬಂಧಗಳ ಗಟ್ಟಿತನ ಗೊತ್ತಾಗಬೇಕು, ನಮ್ಮ ಸಾಮರ್ಥ್ಯ ಗೊತ್ತಾಗಬೇಕು ಅಂತಂದರೆ ಎರಡೂ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಪರೀಕ್ಷೆಗಳಿಗಾಗಬೇಕು. ಸಚ್ ನಾಲೆಡ್ಜ್ ಈಸ್ ಎ ಟ್ರೂ ಗಿಫ್ಟ್. ಇದರಿಂದ ಟೆಸ್ಟಿಫೈಡ್ ನಾಲೆಡ್ಜ್ ಬರುತ್ತಲ್ಲ, ಜ್ಞಾನ ನಮಗೆ, ಯಾರು ನಮಗೇನಾದರೂ ದೇ ವಿಲ್ ಸ್ಟ್ಯಾಂಡ್ ವಿತ್ ಅಸ್, ಸ್ಟ್ಯಾಂಡ್ ಬೈ ಅಸ್ ಅನ್ನೋದು, ದಟ್ ನಾಲೆಡ್ಜ್. ಆ್ಯಂಡ್ ನಾನು ಇಂಥ ಸನ್ನಿವೇಶನ ಎಷ್ಟು ಕರೇಜಿಯಸ್ ಆಗಿ ಎದುರಿಸ್ತೀನಿ, ನನಗೆ ಎಷ್ಟೋ ಸ್ಟ್ರೆಂತ್ ಏನು ಅನ್ನೋದು ನನಗೆ ಗೊತ್ತಾಗುತ್ತಲ್ಲ, ದಟ್ ನಾಲೆಡ್ಜ್ ಈಸ್ ಎ ಟ್ರೂ ಗಿಫ್ಟ್. ಅದು ನಿಜವಾದ ಉಡುಗೊರೆ ನಮಗೆ. ಫಾರ್ ಆಲ್ ದಟ್ ಇಟ್ ಈಸ್ ಪ್ಲೇನ್ಲಿ ಒನ್, ಬಿಕಾಸ್ ಇಟ್ ಈಸ್ ನಾಟ್ ಗಿವನ್ ಆರ್ ಶವರ್ಡ್ ಆರ್ ಬೆಸ್ಟೋಡ್, ಇಟ್ ಈಸ್ ಒನ್. ಗೆದ್ದಿದ್ದು ನೀವು ಅದನ್ನು, ಆ್ಯಂಡ್ ಇಟ್ ಹ್ಯಾಸ್ ಬೀನ್ ವರ್ತ್ ಮೋರ್ ದ್ಯಾನ್ ಎನಿ ಕ್ವಾಲಿಫಿಕೇಷನ್ ಐ ಎವರ್ ಅರ್ನಡ್, ಆ್ಯಂಡ್ ದಟ್ ನಾಲೆಡ್ಜ್ ಈಸ್ ವರ್ತ್ ಮೋರ್ ದ್ಯಾನ್ ಎನಿ ಕ್ವಾಲಿಫಿಕೇಷನ್. ನಾನು ಕಾಲೇಜಿನಲ್ಲಿ ಗಳಿಸಿದ್ನೆಲ್ಲ ಯಾವುದೇ ಶೈಕ್ಷಣಿಕ ಅರ್ಹತೆ, ಅದೆಲ್ಲಕ್ಕಿಂತ ವರ್ತ್, ಯೋಗ್ಯವಾದಂಥ ಜ್ಞಾನ. ಐ ಅನ್ಕೋಟ್. ನೋಡಿದ್ರಾ, ಎಜುಕೇಷನ್ ಇದರಲ್ಲಿ ಕ್ವಾಲಿಫಿಕೇಷನ್ ಅಷ್ಟೇ ಇದ್ದರೆ ಸಾಕಾಗಲ್ಲ ಯಶಸ್ಸಿಗೆ. ನಮ್ಮ ಬಗ್ಗೆ ನಮಗೆ ಅರಿವಿರಬೇಕು, ನಮ್ಮ ವೀಕ್ನೆಸ್ಸು, ಸ್ಟ್ರೆಂತ್ ಎಲ್ಲದು. ಹೇಗೆ ಸಾಮಾನ್ಯ ಜನರು ಕೂಡ, ಓದದವರು ಕೂಡ, ಶೈಕ್ಷಣಿಕ ಅರ್ಹತೆ ಇಲ್ಲದಿದ್ದವರು ಕೂಡ ಹೇಗೆ ಜೀವನದಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ? ಬಿಕಾಸ್ ದೇ ಹ್ಯಾವ್ ಅರ್ನ್ಡ್ ಸಮ್ ಅಂಡ್ ನಾಲೆಡ್ಜ್ ಥ್ರೂ ಸಮ್ ಪೇನ್ಫುಲ್ ಎಕ್ಸ್ಪೀರಿಯನ್ಸಸ್. ನೋಡಿ, ಪೇನ್ಫುಲಿ ಒನ್, ಕಷ್ಟಪಟ್ಟು ನೋವು, ಹಿಂಸೆ, ಸ್ಟ್ರಗಲ್ ಮೂಲಕ ಗಳಿಸ್ತಿರಲ್ಲ ಜ್ಞಾನ, ಅದು ಎಲ್ಲ ಅರ್ಹತೆಗಿಂತ ಮೇಲ್ಮಟ್ಟದ್ದು, ಯೋಗ್ಯವಾದದ್ದು. At 21, she told herself that personal happiness lies in knowing that life is not a checklist of acquisition or achievement. Their qualification, CV. 21ನೇ ವಯಸ್ಸಲ್ಲಿ
ಶಿ ಟೋಲ್ಡ್ ಹರ್ ಸೆಲ್ಫ್, ಅವರೇ ಹೇಳ್ಕೊಂಡ್ರು, ದಟ್ ಪರ್ಸನಲ್ ಹ್ಯಾಪಿನೆಸ್ ಲೈಸ್ ಇನ್ ನೋಯಿಂಗ್ ದಟ್ ಲೈಫ್ ಈಸ್ ನಾಟ್ ಎ ಚೆಕ್ ಲಿಸ್ಟ್ ಆಫ್ ಅಕ್ವಿಸಿಷನ್ ಆರ್ ಅಚೀವ್ಮೆಂಟ್. ವೈಯಕ್ತಿಕ ಸಂತೋಷ ಅನ್ನೋದು ಯಾವುದಲ್ಲಿದೆ ಅಂದರೆ, ಇನ್ ನೋಯಿಂಗ್ ದಟ್ ಲೈಫ್ ಈಸ್ ನಾಟ್ ಎ ಚೆಕ್ ಲಿಸ್ಟ್ ಆಫ್ ಅಕ್ವಿಸಿಷನ್ ಆರ್ ಅಚೀವ್ಮೆಂಟ್. ಜೀವನದಲ್ಲಿ ಚೆಕ್ ಲಿಸ್ಟ್ ಇಟ್ಕೊಳ್ಳೋದು, ನಾನು ಇವತ್ತು ಇದು ಮಾಡಿದೆ, ಇದು ಓದಿದೆ, ಇದು ಗಳಿಸಿದೆ, ಇದು ಮಾಡಿದೆ, ಇದು ಸಂಪಾದನೆ ಮಾಡಿದೆ, ಇದು ಮಾಡಿದೆ. ಚೆಕ್ ಲಿಸ್ಟ್ ಆಫ್ ಅಕ್ವಿಸಿಷನ್, ಗಳಿಸಿದ್ದು, ಅಚೀವ್ಮೆಂಟ್, ಸಾಧನೆ ಮಾಡಿದ ಚೆಕ್ ಪಟ್ಟಿ ಅಲ್ಲ. ಬಯೋಡೇಟಾ ಕೊಡಿ, ನಾನು ಇಷ್ಟು ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೀನಿ, ಇಷ್ಟು ಪುಸ್ತಕ ಪಬ್ಲಿಷ್ ಮಾಡಿದ್ದೀನಿ, ಇಷ್ಟು ಜರ್ನಲ್ ನನ್ನ ಸೈಟೇಷನ್ ಆಗಿದೆ, ಇಷ್ಟ ಆಗಿದೆ, ಅದಾಗಿದೆ, ಡ್ಯಾಶ್ ಆ್ಯಂಡ್ ಡ್ಯಾಶ್. ದಟ್ಸ್ ನಾಟ್ ದ ಚೆಕ್ ಪರ್ಸನಲ್ ಹ್ಯಾಪಿನೆಸ್ ಇಸ್ ನಾಟ್ ದಟ್ ಚೆಕ್ ಲಿಸ್ಟ್ ಆಫ್ ಅಕ್ವಿಸಿಷನ್ ಆರ್ ಅಚೀವ್ಮೆಂಟ್. ದೇರ್ ಕ್ವಾಲಿಫಿಕೇಷನ್ಸ್, ನಿಮ್ಮ ಶೈಕ್ಷಣಿಕ ಅರ್ಹತೆ ಇಲ್ಲ, ಸಿ ವಿ ಅಲ್ಲ, ಬಯೋಗ್ರಫಿ ಅಲ್ಲ, ಆರ್ ನಾಟ್ ದೇರ್ ಲೈಫ್. ಇದೆಲ್ಲ ನಿಮ್ಮ ಜೀವನ. ಸುಮ್ಮನೆ ಆ್ಯಡ್ ಮಾಡ್ತಾ ಹೋದರೆ ಆಗಲ್ಲ. ಡಿಗ್ರಿ ಅದು ಸಿ ವಿ ಇಷ್ಟು ಪೇಪರ್ ಪಬ್ಲಿಕೇಶನ್, ಇಷ್ಟು ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೀನಿ, ಪ್ರೆಸೆಂಟೇಷನ್ ಮಾಡಿದ್ದೀನಿ. ನೋ, ನಾಟ್ ದ್ಯಾಟ್. ಸೊ ದೋ ದೇ ವಿಲ್ ಮೀಟ್ ಮೆನಿ ಪೀಪಲ್ ಆಫ್ ಅವರ್ ಏಜ್ ಆ್ಯಂಡ್ ಓಲ್ಡರ್ ಹೂ ಕನ್ಫ್ಯೂಸ್ ದ ಟು. Yes, even there are so many people who have confused with this of our age and of older age. ಅವರ ವಯಸ್ಸಿನವರು ಮತ್ತು ಅವರಿಗಿಂತ ದೊಡ್ಡವರು ಕೂಡ ಈ ಅಚೀವ್ಮೆಂಟ್ ಬಗ್ಗೆ, ಜೀವನದ ಸಾಧನೆಯ ಬಗ್ಗೆ ಈ ರೀತಿಯ ಒಂದು ಚೆಕ್ ಲಿಸ್ಟನ್ನು ಇಟ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದವರಿದ್ದಾರೆ. ಪರ್ಸನಲ್ ಹ್ಯಾಪಿನೆಸ್ ಅಂದರೆ ಈ ಸಾಧನೆಗಳು ಅಂತ. ಐ ಕೋಟ್ ಆ್ಯಂಡ್ ಅನ್ಕೋಟ್, ಲೈಫ್ ಈಸ್ ಡಿಫಿಕಲ್ಟ್ ಆ್ಯಂಡ್ ಕಾಂಪ್ಲಿಕೇಟೆಡ್. ಜೀವನ ಕಷ್ಟ, ಕಾಂಪ್ಲಿಕೇಟೆಡ್, ತುಂಬ ಸಂಘರ್ಷಮಯವಾಗಿರ್ತ, ಕಾಂಪ್ಲಿಕೇಟೆಡ್, ತುಂಬ ಏನು ಹೇಳಿ, ಕಾಂಪ್ಲಿಕೇಶನ್ ಅಂತ ಹೇಳಿದರೆ ಸಂಘರ್ಷಮಯವಾಗಿರ್ತಕ್ಕಂಥದ್ದು. ಆ್ಯಂಡ್ ಬಿಯಾಂಡ್ ಎನಿ ಒನ್ಸ್ ಟೋಟಲ್ ಕಂಟ್ರೋಲ್. ಜೀವನ ಅನ್ನೋದು ಇಟ್ ಈಸ್ ಬಿಯಾಂಡ್ ಎನಿ ಒನ್ಸ್ ಟೋಟಲ್ ಕಂಟ್ರೋಲ್. ಪೂರ್ತಿ ನಮ್ಮ ನಿಯಂತ್ರಣದಲ್ಲಿಲ್ಲ. ನಾವು ಜೀವನ ಬಂದ ಹಾಗೆ ಸ್ವೀಕರಿಸ್ತಾ ಹೋಗಬೇಕಾಗತ್ತೆ. ಲೈಫ್ ಈಸ್ ನಾಟ್ ಇನ್ ಎನಿಬಡೀಸ್ ಕಂಟ್ರೋಲ್. ನಮ್ಮ ಕಂಟ್ರೋಲ್ ಇದೆ, ನಮಗೆ ಇವಾಗ ಏನು ಬದುಕೋಕ್ಕಾಗತ್ತೆ ಅಷ್ಟೇ. ಬಿಯಾಂಡ್ ದಟ್, ಇಫ್ ಇಟ್ಸ್ ರೈನಿಂಗ್ ನಾವು, ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್, ಇಟ್ಸ್ ನಾಟ್ ಇನ್ ಮೈ ಕಂಟ್ರೋಲ್. ಸೊ ಲೈಫ್ ಈಸ್ ನಾಟ್ ಇನ್ ಮೈ ಟೋಟಲಿ ಇನ್ ಮೈ ಕಂಟ್ರೋಲ್. ವಾಟ್ ಕೆನ್ ಐ ಡೂ? ಐ ಕ್ಯಾನ್ ಕ್ಲೋಸ್ ಡೌನ್ ಆರ್ ಐ ಕ್ಯಾನ್ ಕಂಟಿನ್ಯೂ. ದಟ್ ಈಸ್ ಇನ್ ಮೈ ಹ್ಯಾಂಡ್, ದಟ್ಸ್ ಆಲ್. ಐ ಕೆನಾಟ್ ಸ್ಟಾಪ್ ದ ರೈನ್. Life is like that. And the humility to know that will enable you to survive its vicissitudes. Then how to lead your life? You should be humble. Humility to know that, yes, ಜೀವನದಲ್ಲಿ ನಾನೇ ಎಲ್ಲ ಅಲ್ಲ, ನನ್ನ ಕೈಲೇನೇ ಇಲ್ಲ, ಐ ಆಮ್ ಗಾಡ್ ಈಸ್ ಗ್ರೇಟ್. ಉಪೇಂದ್ರ ಸಿನಿಮಾದಲ್ಲಿ ಅದನ್ನವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ಒಂದು ಅಟಿಟ್ಯೂಡ್ ಇದೆಯಲ್ಲ, ದಟ್ ಈಸ್ ದ ಫೇಲ್ಯೂರ್ ಆಫ್ ಎವ್ರಿ ಒನ್ಸ್ ಲೈಫ್ ಆರ್ ಎನಿಥಿಂಗ್ ಇನ್ ಲೈಫ್ ಅಂತ. ನಾನೇ ಎಲ್ಲ, ನನಗಿಂತ ಇಲ್ಲ ಅಲ್ಲ, ನಾನೇನೇನು ಅಲ್ಲ. ದಟ್ ಈಸ್ ಉಪನಿಷತ್. ಐ ಆಮ್ ನಥಿಂಗ್. ಆ್ಯಂಡ್ ಎನೇಬಲ್ ಯು ಟು ಸರ್ವೈವ್ ಇಟ್ಸ್ ವಿಸಿಟಿಟ್ಯೂಡ್ಸ್. ಯಾವಾಗ ನೀವು ಹಾಗಾದ್ರೆ ಇಲ್ಲಿ ಗಟ್ಟಿಯಾಗಿ ಉಳ್ಕೊಳ್ತೀರಿ? ಇಫ್ ಯು ಆರ್ ಹಂಬಲ್ ಎನಫ್, ಇಫ್ ಯು ಹ್ಯಾವ್ ದಟ್ ಇಮ್ಯುನಿಟಿ ಟು ನೋ ದಟ್ ನಥಿಂಗ್ ಈಸ್ ಇನ್ ಮೈ ಹ್ಯಾಂಡ್ ಅಂತ, ನನ್ನ ಪಾಲಿಗೆ ಏನಿದೆ ಅದನ್ನು ಮಾತ್ರ ನಾನಿಲ್ಲಿ ಕ್ಷುಲ್ಲಕ ಅಷ್ಟೇ ಅಂತ ಅರ್ಥ ಮಾಡಿಕೊಂಡು ಅಂತ ಹ್ಯುಮಿಲಿಟಿನ ತೋರಿಸ್ಬಿಟ್ರೆ, that will enable you to survive its vicissitudes. ಅದು ಜೀವನದಲ್ಲಾಗುವ ಬದಲಾವಣೆಗಳನ್ನು ಹೊಂದಿಕೊಂಡು ಇಲ್ಲಿ ನಾವು ಗಟ್ಟಿಯಾಗಿ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ವಿನಯವಂತಿಕೆ, ವಿಧೇಯತೆ. And that will help us to understand ourselves and to succeed in life. I think you have understood the explanation of the first theme, the fear of failure, and how she has overcome this fear of failure, and how she discovered that fairy tale resolution to become a successful lady, successful writer in her life is explained. If you have any question or doubt, please put in the comment box. Take care. Bye.